ಇವ್ರ ಅಣ್ಣನ ಮಗ ರೇಪ್ ಮಾಡಿದಾನೆ ಅಂತ ಇರೋದು ಕೇಸು. ರೇಪ್ ಮಾಡಿದ್ವಲ್ಲ, ವೈರಲ್ ಮಾಡಿದ್ದು ಇನ್ನೂ ಅಪರಾಧ ಅಂತ ಸರ್. ಅವರು ವೈರಲ್ ಮಾಡಿರೋದು ಇನ್ನೂ ಅಪರಾಧ ಅಂತ. ಅದು ಇಲ್ಲಿ ಯಾವ ಸೆಕ್ಷನ್ ನಲ್ಲಿ ಹೇಳ್ತಾರೆ? ಅಲ್ಲ ಮಹಿಳೆ ಅಲ್ಲ ಯಾವ ಸೆಕ್ಷನ್? ಇಂಡಿಯನ್ ಪೀನಲ್ ಕೋಡ್ ನಲ್ಲಿ ಯಾವ ಸೆಕ್ಷನ್ ಹೇಳ್ತದೆ? ಇಂಡಿಯನ್ ಪೀನಲ್ ಕೋಡ್ ನಲ್ಲಿ ಸೆಕ್ಷನ್ ಹೇಳಿದ್ರೆ ಕೋರ್ಟ್ ಮಾಡಿದ್ರೇನೆಯ? ಏನ್ ಮಾಡಿಲ್ಲ, ಮತ್ತೆ ಮಾಡದೆ ಹೋದ್ರೆ ಇಂಡಿಯನ್ ಪೀನಲ್ ಕೋಡ್ ಅಲ್ವಾ? ಅದ್ರ ಪ್ರಕಾರ ತಾನೇ ಶಿಕ್ಷೆ ಕೊಡೋದು. ಯಾವ ಸೆಕ್ಷನ್ ನಡಿನಲ್ಲಿ ಕುಮಾರಸ್ವಾಮಿ ಹೇಳೋದು ಹೇಳ್ತಾ ಇದ್ದಾರೆ. ನಾನು ಅದನ್ನು ಅವ್ರ ಮುಖ ತೋರಿಸಿ ಇದೆಲ್ಲ ಮಾಡಿ ಪ್ರಚಾರ ಮಾಡೋದು ಅದು ರೈಟ್ ಸರಿ ಅಂತ ಹೇಳಕ್ಕೆ ಹೋಗಲ್ಲ. ಇಟ್ ಇಸ್ ಆಲ್ಸೋ ಎನ್ ಅಫೆನ್ಸ್. ಬಟ್ ಇವ್ರು ಹೇಳೋ ಪ್ರಕಾರ ಇದು ರೇಪ್ಗಿಂತ ದೊಡ್ಡದು ಅಂತ ಹೇಳ್ತಾರಲ್ಲ, ಯಾವ ಸೆಕ್ಷನ್ ಅಡಿಲಿ ಬರ್ತದೆ ಅದು? ಇಂಡಿಯನ್ ಪೀನಲ್ ಕೋಡ್ನಲ್ಲಿ ಯಾವ ಸೆಕ್ಷನ್ ಬರ್ತದೆ? ಅಥವಾ ಇನ್ಯಾವುದಾದ್ರು ಕ್ರಿಮಿನಲ್ ಲಾ ಇದ್ದರೆ, ಇವ್ರದ್ದೇನಾದ್ರು ಹೊಸ ಕ್ರಿಮಿನಲ್ ಲಾ ಇದ್ದರೆ ಹೇಳಲಿ. ಇವ್ರ ಅಣ್ಣನ ಮಗ ರೇಪ್ ಮಾಡಿದಾನೆ ಅಂತ ಇರೋದು ಕೇಸು. ರೇಪ್ ಮಾಡಿದ್ವಲ್ಲ, ವೈರಲ್ ಮಾಡಿದ್ದು ಇನ್ನೂ ಅಪರಾಧ ಅಂತ ಸರ್. ಅವರು ವೈರಲ್ ಮಾಡಿರೋದು ಇನ್ನೂ ಅಪರಾಧ ಅಂತ. ಅದು ಇಲ್ಲಿ ಯಾವ ಸೆಕ್ಷನ್ ನಲ್ಲಿ ಹೇಳ್ತಾರೆ? ಅಲ್ಲ ಮಹಿಳೆ ಅಲ್ಲ ಯಾವ ಸೆಕ್ಷನ್? ಇಂಡಿಯನ್ ಪೀನಲ್ ಕೋಡ್ ನಲ್ಲಿ ಯಾವ ಸೆಕ್ಷನ್ ಹೇಳ್ತದೆ? ಇಂಡಿಯನ್ ಪೀನಲ್ ಕೋಡ್ ನಲ್ಲಿ ಸೆಕ್ಷನ್ ಹೇಳಿದ್ರೆ ಕೋರ್ಟ್ ಮಾಡಿದ್ರೇನೆಯ? ಏನ್ ಮಾಡಿಲ್ಲ, ಮತ್ತೆ ಮಾಡದೆ ಹೋದ್ರೆ ಇಂಡಿಯನ್ ಪೀನಲ್ ಕೋಡ್ ಅಲ್ವಾ? ಅದ್ರ ಪ್ರಕಾರ ತಾನೇ ಶಿಕ್ಷೆ ಕೊಡೋದು. ಯಾವ ಸೆಕ್ಷನ್ ನಡಿನಲ್ಲಿ ಕುಮಾರಸ್ವಾಮಿ ಹೇಳೋದು ಹೇಳ್ತಾ ಇದ್ದಾರೆ. ನಾನು ಅದನ್ನು ಅವ್ರ ಮುಖ ತೋರಿಸಿ ಇದೆಲ್ಲ ಮಾಡಿ ಪ್ರಚಾರ ಮಾಡೋದು ಅದು ರೈಟ್ ಸರಿ ಅಂತ ಹೇಳಕ್ಕೆ ಹೋಗಲ್ಲ. ಇಟ್ ಇಸ್ ಆಲ್ಸೋ ಎನ್ ಅಫೆನ್ಸ್. ಬಟ್ ಇವ್ರು ಹೇಳೋ ಪ್ರಕಾರ ಇದು ರೇಪ್ಗಿಂತ ದೊಡ್ಡದು ಅಂತ ಹೇಳ್ತಾರಲ್ಲ, ಯಾವ ಸೆಕ್ಷನ್ ಅಡಿಲಿ ಬರ್ತದೆ ಅದು? ಇಂಡಿಯನ್ ಪೀನಲ್ ಕೋಡ್ನಲ್ಲಿ ಯಾವ ಸೆಕ್ಷನ್ ಬರ್ತದೆ? ಅಥವಾ ಇನ್ಯಾವುದಾದ್ರು ಕ್ರಿಮಿನಲ್ ಲಾ ಇದ್ದರೆ, ಇವ್ರದ್ದೇನಾದ್ರು ಹೊಸ ಕ್ರಿಮಿನಲ್ ಲಾ ಇದ್ದರೆ ಹೇಳಲಿ. ಇದು ಮಾನವೀಯ ಸಂದೇಶದ ಜನವಾಹಿನಿ.